ನಮ್ಮ ಹಳ್ಳಿಲಿ ಒಂದು ಭಾಷಣ ಮಾತಿರ್ತಾರೆ, ಮುಂಗಾರು ಬೆಳಗ್ಗೆ ಸಿಕ್ಬೇಡ, ಕೊನೆ ಭಾಷಣಗಾರನಾಗ್ಬೇಡ. ಸೊ ಎಲ್ಲ ನಮ್ಮ ಕುಟ್ಟಿ 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 2 ಗಂಟೆ ಮೇಲೆ ಕುಟ್ಟಿದ್ದಾರೆ. ಎಷ್ಟು ತಮ್ಮ ಪೇಷನ್ಸ್ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೂ ಬಹಳ ಆಚಾರ ವಿಚಾರಗಳನ್ನ ನಾವೆಲ್ಲ ಸೇರಿ ಮೆಲುಕಾಕಿದ್ದೇವೆ. ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಈಗ ತಾನೇ ಮಾತಾಡಿದಂತ ನಮ್ಮ ಬರಗೂರು ರಾಮಚಂದ್ರಪ್ಪನವರು, ಸಿದ್ದಿಯಾ ಸಾಹೇಬರು, ನಾಗಮೋಹನ್ ದಾಸ್ ಅವರು ಎಲ್ಲ ಕೂಡ ರೇವಣ್ಣ ನಮ್ಮ ಉಗ್ರಪ್ಪನವರು ಎಲ್ಲ ಕೂಡ ಮಾತಾಡಿದ್ದಾರೆ. ವೇದಿಕೆಯಲ್ಲಿ ಸ್ವಾಮೀಜಿಗಳಿದ್ದಾರೆ, ಶಾಸಕ ಮಿತ್ರ ಅಂತ ಜಯಚಂದ್ರ ಅವರು, ರೇವಣ್ಣವರು, ಪ್ರಕಾಶ್ ಅವರು, ದಯಾನಂದ ಅವರು, ಬಹಳ ಜನ ಎಲ್ಲ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಮಾತು ಕೇಳಬೇಕು ಅಂತ ತಾವು ಕೂತಿದ್ದೀರಲ್ಲ, ತಮ್ಗೆಲ್ಲ ಒಂದು ನಮಸ್ಕಾರ. ಸಿಂಧ್ಯಾ ಸಾಹೇಬ್ರು ಕೇಳ್ತಾ ಇದ್ರೆ ಏನ್ ನಿಮ್ಮಿಬ್ರಿಗೂ ಟೈಮ್ ಇದೆಯಾ ಅಂತ. ಇದನ್ನೇ ಇಲ್ಲ, ಇದೊಂಥರ ನಾವು ಜೈಲಲ್ಲಿ ತಗಲಾಕೊಂಡಿದ್ವಿ. ಉಗ್ರಪ್ಪನವರ ಆಚಾರ ವಿಚಾರ ಅನೇಕ ಪ್ರಚಾರ ಕೂಡ ಈಗ ನಡೆದಿದೆ. ಆಂತರಿಕ ಸತ್ಯವರು ಕೂಡ ಹೊರಗಡೆ ಬಂದಿದೆ. ಸೊ ನಾನು ಬಹಳ ಸಂತೋಷ ಆಯ್ತು ನನಗೆ. ಬರಗೂರು ರಾಮಚಂದ್ರಪ್ಪನವರು, ಸಿಂಧ್ಯಾ ಸಾಹೇಬರು, ನಾಗಮೋಹನ್ ದಾಸ್ ಅವರು ಬಹಳ ವಿಚಾರಗಳನ್ನ ಅವರು ನಮ್ಗೆ ಇಟ್ಟರು. ರಾಜಕೀಯದವ್ರ ಭಾಷಣಕ್ಕಿಂತ ಇಂಥ ಭಾಷಣಗಳು ಕೇಳಿದ್ರೆ ನಮಗೆ ಮೈಂಡ್ ರಿಫ್ರೆಶ್ಮೆಂಟ್ ಆಗ್ತದೆ. ಸಮತೋಲನವಾಗಿ ಸಾಂದರ್ಭಿಕವಾಗಿ ಅನೇಕ ವಿಚಾರಗಳನ್ನ ಅವರು ನಮಗೆ ಪಾಠ ಹೇಳಿದ್ದಾರೆ. ನಾನು ಬಹಳ ಚಿಕ್ಕ ವಯಸ್ಸಿಗೆ ವಿಧಾನಸಭೆಗೆ ಬಂದೆ. ಉಗ್ರಪ್ಪನವರು ವಿದ್ಯಾರ್ಥಿ ನಾಯಕರಾಗಿದ್ದರು. ನಮ್ಮ ಬರಗೂರು ರಾಮಚಂದ್ರಪ್ಪನವರು ಹೇಳಿದ್ರು, ಉಗ್ರಪ್ಪನವ್ರ ಹೆಸರು ಉಗ್ರ ನರಸಿಂಹಸ್ವಾಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನರಸಿಂಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ನಮುತ್ರಿಂ ನಮಾಮಿಹಂ. ಹಂಗೆ ಉಗ್ರ ನರಸಿಂಹಂಗೆ ಇದೊಂದು ನಮಸ್ಕಾರ ಇವತ್ತು ಹೊಡಿತಾ ಇದ್ದಾರೆ. 2 ವಿಚಾರ ಅವ್ರು ಹೇಳಿದ್ರು. ಹೆಚ್ಚು ಕಮ್ಮಿ ಆದ್ರೆ ನೆಕ್ಸಲೈಟ್ ಆಗ್ತಿದ್ದೆ, ಇಲ್ಲ ಅಂದ್ರೆ ಗುಂಡು ಹೊಡೆದು ಬಿಡ್ತಿದ್ದೆ ಅಂತ. ನೆಕ್ಸಲೈಟ್ ಇರ್ಲಿ, ನಮ್ಮ ಜೊತೆನೂ ಬೇಕಾದಷ್ಟು ರಾಜಕೀಯದ ಅನೇಕ ವಿಚಾರಗಳನ್ನ ಒಂದು ಉಗ್ರಪ್ಪನಲ್ಲಿ ನಾನು ಕಂಡಿದ್ದು ಬಹಳ ಹತ್ತಿರದಿಂದ ಅಂದ್ರೆ ಸಮಯ ಪ್ರಜ್ಞೆ. ಅನೇಕ ರಾಜಕಾರಣಿಗಳಿಗೆ, ನಮ್ಮ ಪಕ್ಷಕ್ಕೆ, ನಾನು ಅವರೆಲ್ಲ ಜೊತೆ ಸೇರಿದ ಮೇಲೆ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಅನೇಕ ಕ್ಲಿಷ್ಟವಾದಂತಹ ಸಂದರ್ಭದಲ್ಲಿ ಬಹಳ ಪಿನ್ ಪಾಯಿಂಟ್ ನಮ್ಮ ಪಕ್ಷ ಮತ್ತು ಸಂಘಟನೆ ಜೊತೆಗೆ ಸರ್ಕಾರಕ್ಕೆ ಅನೇಕ ಸಲಹೆಗಳನ್ನ ಕೊಟ್ಟಿದ್ದನ್ನ ನಾನು ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಯಿಸ್ತೇನೆ. ಮತ್ತು ಗುಂಡು ಹೇಳ್ತಿರಲ್ಲ, ಗುಂಡು ಹೊಡಿತಿದ್ದೆ ಅಂತ. ಖಂಡಿತ ರಾಜಕೀಯದಲ್ಲಿ ಮಾತಿನ ಗುಂಡುಗಳನ್ನ ಹೊರಗಡೆನೂ ಹೊಡೆದಿದ್ದಾರೆ, ವಿಧಾನಸೌಧದಲ್ಲೂ ಹೊಡೆದಿದ್ದಾರೆ, ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರು ಹೊಡೆದಿದ್ದಾರೆ. ಅದ್ರಲ್ಲೇನು ಇಲ್ಲ ಅಂತ ಹೇಳಂಗಿಲ್ಲ. ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ಪಕ್ಷದಲ್ಲಿ. ದೇಶಪಾಂಡೆ ಅಧ್ಯಕ್ಷರಾಗಿದ್ದು, ಕಾರ್ಯಾಧ್ಯಕ್ಷರಾಗಿದ್ದೆ. ಆಗ ಒಂದು ಸಣ್ಣ ಸಹಾಯ ಮಾಡುವಂತ ಅವಕಾಶ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು. ಹೆಂಗ್ ಮಾಡಕ್ಕಾಗ್ತದೆ? ಅವರು ವಿರೋಧ ಪಕ್ಷದ ನಾಯಕರು. ಸಿದ್ದರಾಮಯ್ಯ ಸಾಹೇಬರು ನನ್ಗೆ ಬೇಡ ಅಂತ ಹೇಳಿದ್ರು. ಪಕ್ಷದ ಅಧ್ಯಕ್ಷರು ದೇಶಪಾಂಡೆ ಅವರು ಮಾಡ್ಬೇಕಾದ ಪರಿಸ್ಥಿತಿ ಬಂತು. ಆ ಖರ್ಗೆ ಅವರು ಇನ್ನ ಇದ್ರು ಅಧ್ಯಕ್ಷರಾಗಿ, ಇದು ವಿರೋಧ ಪಕ್ಷದ ನಾಯಕರಾಗಿ. ಸೊ ನನಗೆ ಈ ಪ್ರಕಾಶ್ ಮತ್ತು ನಮ್ಮ PM ಅಶೋಕ್ ಇಬ್ರು ಬೆನ್ನತ್ಬಿಟ್ರು. ಉಗ್ರಪ್ಪನ ಏನ ಮಾಡಿ ಅಪೋಸಿಷನ್ ಲೀಡರ್ ಮಾಡಬೇಕು, ನೀನು ಹೇಳು ಅಂತ. ಆಗ ಪೃಥ್ವಿರಾಜ್ ಚೌಹಾಣ್ ಅಂತ ಬಂದಿತ್ತು. ಸಿದ್ದರಾಮಯ್ಯ ಇವ್ರಿಗೆ ಹೇಳಿದೆ ನಾನು, ಖರ್ಗೆ ಸಾಹೇಬ್ರಿಗೆ, ಹೆಂಗೆ ನಾನು SC ಅವನು ಎಷ್ಟು ಹೆಂಗೆ ಇದಾಯ್ತದೆ ಅಂತ, ಒಂದು ಚಾನ್ಸ್ ತಗೊಳ್ಳೋಣ ಸರ್, ತಗೋಬಿಡಿ ನೋಡೋಣ ಅಂತ ಅಂದ್ಬಿಟ್ಟು ನಾವು ಹೇಳೋಣ. ಕೊನೆಗೆ ಅಲ್ಟಿಮೇಟ್ಲಿ ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಅಪ್ಪರ್ ಹೌಸ್ಗೆ ಅವತ್ತು ಅವ್ರನ್ನ ಪಕ್ಷ ಮಾಡ್ತು. ಸೊ ಅದಾದ್ಮೇಲೆ ಬೇಕಾದಷ್ಟು ಹೋರಾಟ ನಡೀತು. ಅವ್ರನ್ನ ನಮ್ಮ
ಗ್ರಾನೈಟ್ ಅಂತೀನಿ ಗಣಿ ವಿಚಾರಕ್ಕೆ ನಾನೇ ಒಂದು 15 ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದು ತನಿಖಾ ತಂಡ ನೇಮಕ ಮಾಡಿದೆ. ಬಹಳ ಚೆನ್ನಾಗಿ ಬಹಳ ಹೋರಾಟ ಮಾಡಿ ಏನು ಸಿದ್ದರಾಮಯ್ಯನವ್ರನ್ನೇ ಅಲ್ಲಿಗೆ ಬಿಡ್ಲಿಲ್ಲ, ಇಲ್ಲಿಗೆ ಬಳ್ಳಾರಿಗೆ ಅಂತ ಸಂದರ್ಭ ಅಲ್ಲಿ ಹೋಗಿ ಅವ್ರೇನು ತನಿಖೆ ಮಾಡಕ್ಕೆ ಅಪೋಸಿಷನ್ ಲೀಡರ್ನೇ ಬಿಡ್ಲಿಲ್ಲ. ಆಗ ಬಹಳ ದೊಡ್ಡ ಅಸಿಸ್ಟ್ ಮಾಡಿ ಒಂದು ವರದಿ ಕೊಟ್ಟು ಮಾಡಿ ನಾವು ಪಾದಯಾತ್ರೆ ನಡೆಸಿಸಿ ಬಳ್ಳಾರಿಗೆ ಚಲೋ ಮಾಡಿ ಒಂದು ದೊಡ್ಡ ಹೋರಾಟ ಮಾಡಕ್ಕೆ ಅದು ದೊಡ್ಡ ಪ್ರೇರಣೆ. ಅದು ಬೆನ್ನೆಲುಬಿಗೆ ನಿಂತ್ಕೊಂಡು ಹಿಂದೆ ಅನೇಕರು ಮಾತಾಡ್ತಾರೆ, ಬಿಹೈಂಡ್ ಎವ್ರಿ ಮ್ಯಾನ್ ದರ್ ಇಸ್ ಅ ವುಮನ್ ಸಕ್ಸಸ್ಫುಲ್ ಅಂತ. ಹಂಗೆ ಬಿಹೈಂಡ್ ಎವ್ರಿ ಪೊಲಿಟಿಕಲ್ ಇಶ್ಯೂಸ್ ನಮ್ಮ ಪಕ್ಷದ ಜೊತೆಯಲ್ಲಿ ನಮ್ಮ ಉಗ್ರಪ್ಪನವರು ನಿಂತಿದ್ದಾರೆ ನಮ್ಮ ಸಕ್ಸಸ್ ಸ್ಟೋರಿ ಅನ್ನೋಕ್ಕೆ ನಾನು ಸಂದರ್ಭ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.